ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ವೆನ್ನೆಲಾ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಪ್ರಪಂಚದಲ್ಲಿ ಒಬ್ಬ ಕೆಟ್ಟ ತಂದೆ ಇರ್ತಾನೆ, ಆದರೆ ಕೆಟ್ಟ ತಾಯಿ ಇರಲ್ಲ ಅಂತಕ್ಕಂಥ ಒಂದು ಮಾತಿದೆ. ಆದರೆ ಈ ತಾಯಿ ಏನಿದ್ದಾಳೆ, ಈ ತಾಯಿನ ನೋಡ್ತಾ ಹೋಗೋದಾದರೆ ಪ್ರಪಂಚದಲ್ಲಿ ಇಂಥ ತಾಯಿ ಯಾರಿಗೂ ಇರಬಾರ್ದು ಅಂತಕ್ಕಂಥ ಒಂದು ಮಾತು ಕೂಡ ನೆನಪಾಗುತ್ತೆ. ಯಾಕಂತಂದರೆ ತನ್ನ ಪ್ರಿಯಕರನಿಗೋಸ್ಕರ ತನ್ನ ಮಗುವನ್ನೇ ಕೊಂದು ಆ ಒಂದು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿದಂಥ ಘಟನೆ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿತ್ತು. ಮತ್ತು ಈ ಒಂದು ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಕೂಡ ತುಂಬ ಹೆಚ್ಚಾಗಿ ಕಂಡುಬಂದಿದೆ. ಯಾಕಂತಂದರೆ ಈ ಮಗು ಸಾವಿನಪ್ಪಂಥ ಸಂದರ್ಭದಲ್ಲಿ UDR ದಾಖಲಿಸ್ಕೊಂಡ ಬಳಿಕ ಯಾವುದೇ ರೀತಿಯ ತನಿಖೆಯನ್ನು ಸಹ ಮಾಡೋದಿಲ್ಲ. ಆದರೆ ಕೊಲೆ ಮಾಡಿದಂಥ ಪ್ರಿಯಾಂಕಾ ಮತ್ತು ಮೋಹನ್ ಇವರೇನಿದೆ ಕೊಲೆಗಡಕರು ಏನಿದ್ದಾರೆ, ನರ ಹಂತಕರು ಏನಿದ್ದಾರೆ, ಇವರು 3 ತಿಂಗಳಿಂದ ಕೂಡ ಬೇರೆ ಬೇರೆ ಕಡೆ ಸುತ್ತಾಡಿಕೊಂಡು ಆರಾಮಾಗಿ ಜೀವನವನ್ನು ಸಹ ನಡೆಸ್ಕೊತಾ ಇರ್ತಾರೆ. ಈ ಒಂದು ಪ್ರಕರಣಕ್ಕೆ ಪ್ರಮುಖ ಒಂದು ಕಡೆ ಟ್ವಿಸ್ಟ್ ಸಿಗ್ತಕ್ಕಂಥದ್ದು ಏನು ಪ್ರಿಯಾಂಕಾ ಅವರ ಗಂಡ ಏನಿದೆ, ಅಂದರೆ ಮಗುವಿನ ಅಪ್ಪ ಏನಿದ್ದಾರೆ, ಈತ ಒಂದಷ್ಟು ಪೋಸ್ಟ್ಮಾರ್ಟಮ್ನಲ್ಲಿ ಒಂದಷ್ಟು ಅನುಮಾನ ಬರ್ತದೆ. ಅನುಮಾನವನ್ನು ಒಂದು ರಿಪೋರ್ಟನ್ನು ತೆಗೆದುಕೊಂಡು ಡಾಕ್ಟರ್ಗೆ ತೋರಿದ ಸಂದರ್ಭದಲ್ಲಿ ಇದು ಕೊಲೆ ಅಂತಕ್ಕಂಥ ಒಂದು ಮಾತು ಬರ್ತದೆ. ಈ ಒಂದು ಪ್ರಕರಣಕ್ಕೆ ಇದೇ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ನಂತರದಲ್ಲಿ ಈ ಒಂದು ಪ್ರಕರಣ ಬೇರೆ ಕಡೆ ಒಂದು ಆದಿನ ಪಡ್ಕೊಳ್ತಾ ಹೋಗ್ತದೆ. ಈ ಪ್ರಕರಣ ನಾವು ನೋಡ್ತಾ ಹೋಗೋದಾದರೆ ಪ್ರಿಯಾಂಕಾ ಮತ್ತು ಮೋಹನ್ ಇಬ್ಬರು ಕೂಡ ಏನು ಅಕ್ರಮ ಸಂಬಂಧವನ್ನು ನಡೆಸ್ತಾ ಇರ್ತಾರೆ. ಈ ಜೊತೆಯಲ್ಲಿ ಪ್ರಿಯಾಂಕಾ ಜೊತೆಯಲ್ಲಿ ಏನು ವೆನ್ನೆಲಾ ಏನಿದ್ದಾರೆ, ಇಬ್ಬರು ಕೂಡ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಒಂದು ಐಸ್ ಕ್ರೀಮನ್ನು ಸಹ ಕೇಳಿರ್ತಾರೆ. ಈ ಸಂದರ್ಭ ಮೋಹನ್ ಏನಿದ್ದಾನೆ, ಮೋಹನ್ ಕೂಡ ಒಂದು ಐಸ್ ಕ್ರೀಮನ್ನು ತೆಗೆದುಕೊಂಬಂದು ಕೊಡ್ತಾನೆ. ನಂತರ ನನಗೆ ಈ ಫ್ಲೇವರ್ ಬೇಡ, ಬೇರೆ ಫ್ಲೇವರ್ ಬೇಕಂತ ಆ ಮಗು ಕೂಡ ಕೇಳಿರ್ತದೆ. ಆದರೆ ಇದಕ್ಕೆ ಸಿಟ್ಟಾದಂಥ ಸಂದರ್ಭದಲ್ಲಿ ಆ ಮಗುವಿನ ಹೊಟ್ಟೆ ಭಾಗಕ್ಕೆ ಗುದ್ದಿರ್ತಾನೆ. ಈ ಸಂದರ್ಭದಲ್ಲಿ ಆಕೆ ಅಲ್ಲೇ ಕೂಡ ಒಂದು ಏನು ಸಾವನ್ನು ಸಹ ಅಪ್ಪಿರ್ತಾಳೆ. ಆದರೆ ಈ ಒಂದು ಘಟನೆ ಬಗ್ಗೆ ಅಂದರೆ ಮಗು ಸಾವನ್ನಪ್ಪಿರೋ ಗೊತ್ತಿದ್ರು ಸಹ ಪ್ರಿಯಾಂಕಾ ತನ್ನ ಮನೆಗೆ ಮಗುವನ್ನು ಕರ್ಕೊಂಡೋಗಿ ಮಗುವಿಗೆ ಅಲ್ಲೇ ಒಂದು ಸ್ನಾನವನ್ನು ಮಾಡಿಸಿ ನಂತರ ಆ ಒಂದು ಬಟ್ಟೆ ಏನಿದೆ, ಅಂದರೆ ಮಗುವಿನ ಬಟ್ಟೆ ಇರ್ಬೋದು, ಮತ್ತು ಪ್ರಿಯಾಂಕಾ ಮತ್ತು ಮೋಹನ್ ಇವರಿಬ್ಬರು ಏನು ಬಟ್ಟೆಯನ್ನು ತೊಟ್ಟಿರ್ತಾರೆ, ಆ ಒಂದು ಬಟ್ಟೆಯನ್ನು ಸುಟ್ಟು ಒಂದು ಸಾಕ್ಷ್ಯ ನಾಶವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಜೊತೆಯಲ್ಲಿ ಪೊಲೀಸರು ಕೂಡ ಬಂದು ಆ ಒಂದು ಮಗುವೇನೇ ಸಾವನ್ನಪ್ಪಿರ್ತಾರೆ ಅಲ್ಲಿ UDR ದಾಖಲಿಸ್ಕೊಳ್ತಾರೆ. UDR ದಾಖಲಿಸ್ಕೊಂಡಂಥ ಸಂದರ್ಭದಲ್ಲಿ ಇದು ಅಸಹಜ ಸಾವು ಅಂತಕ್ಕಂಥ ಒಂದು UDR ದಾಖಲಿಸ್ಕೊಂಡಿರೋ ನಂತರದಲ್ಲಿ ಯಾವುದೇ ರೀತಿಯ ತನಿಖೆಯನ್ನು ಸಹ ಮಾಡೋದಿದ್ದಿಲ್ಲ. ಬಾಡಿ ಪೋಸ್ಟ್ಮಾರ್ಟಮ್ಗೆ ಹೋಗುತ್ತೆ, ಅಂದರೆ ಮಗುವಿನ ಮೃತದೇಹ ಪೋಸ್ಟ್ಮಾರ್ಟಮ್ ಆಗ್ತದೆ. ಈ ಒಂದು ಪೋಸ್ಟ್ಮಾರ್ಟಮ್ ವರದಿ ಏನಿದೆ, ವರದಿಯನ್ನು ಮಗುವಿನ ತಂದೆ ಏನಿದೆ, ತಂದೆ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಮತ್ತು ಆ ವರದಿಯಲ್ಲಿ ಎಲ್ಲೋ ಒಂದು ಕಡೆ ಮಗು ಏನು ಸಾವನ್ನಪ್ಪಿದಂತೂ ಅಲ್ಲ, ಇಲ್ಲಿ ಎಲ್ಲೋ ಕೊಲೆ ಮಾಡಿದಿರ್ತಕ್ಕಂಥ ಒಂದು ಅನುಮಾನ ಸಹ ವ್ಯಕ್ತವಾಗಿರ್ತದೆ. ನಂತರ ಆ ಒಂದು ರಿಪೋರ್ಟನ್ನು ತೆಗೆದುಕೊಂಡು ತನಗೆ ಗೊತ್ತಿರ್ತಕ್ಕಂಥ ಡಾಕ್ಟರ್ ಬಳಿ ಹೋಗ್ತಾರೆ. ಡಾಕ್ಟರ್ ಕೂಡ ಒಂದು ಮಾತನ್ನು ಹೇಳ್ತಾರೆ, ಇದು ಕೊಲೆ, ಯಾವುದೇ ರೀತಿಯಾಗಿ ಮಗು ಏನು ಅಸಹಜವಾಗಿ ಸಾವನ್ನಪ್ಪಿಲ್ಲ, ಇದು ಕೊಲೆ ಏನು ಪೂರ್ಣ ಸಂಚು ಮಾಡಿ ಒಂದು ಕೊಲೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈತ ಏನು ಆ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಕಾಡುಗೋಡಿ ಪೊಲೀಸ್ ಠಾಣೆ ಸುತ್ತಮುತ್ತ ಅಲಿತಾನೆ. ಅಂದರೆ ಆಗ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಂಗಸ್ವಾಮಿ ಮತ್ತು ಆಗಿರ್ತಕ್ಕಂಥ ನಿಂಗರಾಜು ಇವರಿಬ್ಬರ ನಿರ್ಲಕ್ಷ್ಯದಿಂದ ಮಗುವಿಗೆ ಏನು ಸಾವಿಗೆ ನ್ಯಾಯ ಬರೋದಂತೂ ತುಂಬ ವಿಳಂಬನೆ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವ್ರು ಯಾವುದೇ ರೀತಿಯಾದ ತನಿಖೆಯನ್ನು ಮಾಡೋದಿಲ್ಲ. ಯಾಕಂದ್ರೆ ಮಗು ಕೂಡ ಅಸಹಜವಾಗಿ ಸಾವನ್ನಪ್ಪಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಆದರೆ ಕಳೆದ ಒಂದಷ್ಟು ದಿನಗಳ ಹಿಂದೆ ಟ್ರಾನ್ಸ್ಫರ್ ಆದಂಥ, ಅಂದರೆ ಹೊಸದಾಗಿ ಆ ಒಂದು ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಗೋವರ್ಧನ್ ಅವರು ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ UDR ಪ್ರಕರಣ ಇನ್ನೂ ಯಾಕೆ ಬಾಕಿ ಉಳಿದಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿರುವ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಕೈಗೆತ್ಕೊಳ್ತಾರೆ. ಆಗ ಮೊದಲನೇದಾಗಿ ಮೋಹನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನಿದೆ, ಈಕೆ ಯಾವ ರೀತಿಯಾಗಿ ಕೊಲೆಯಾಗಿತ್ತು, ಮಗುವನ್ನ ಕೊಲೆಯಾಗಿ ರೀತಿ ಮಾಡಿದ್ರು, ಮತ್ತು ಯಾವ ರೀತಿಯಾಗಿ ಈ ಒಂದು ಸಾಕ್ಷ್ಯ ನಾಶ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಬಾಯಿ ಬಿಡ್ತಾನೆ. ಆದರೆ ಯಾವಾಗ ಮೋಹನ್ನ ಕಾಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇದ್ದಂಗೆ ಈ ನರ ಹಂತಕಿ ಪ್ರಿಯಾಂಕಾ ಏನಿದ್ದಾಳೆ ತಕ್ಷಣಕ್ಕೆ ಅಲ್ಲಿಂದ ಕಾಲು ಕಿತ್ತು ಬೇರೆ ಕಡೆ ಪರಾರಿ ಆಗುವಂಥ ಪ್ರಯತ್ನ ಮಾಡ್ತಾಳೆ. ಜೊತೆಗೆ ಎಲ್ಲೋ ಈಕೆ ಸಾಕಷ್ಟು ರೀತಿಯ ಒಂದು ಕ್ರಿಮಿನಲ್ ಮೈಂಡನ್ನು ಯೂಸ್ ಮಾಡಿರ್ತಾಳೆ. ಯಾವುದೇ ರೀತಿಯಾಗಿ ಮೊಬೈಲ್ ಇರ್ಬೋದು, ಅಂದರೆ ಫೋನ್ಪೇ ಇರ್ಬೋದು, ಮತ್ತು ಕ್ಯಾಶನ್ನು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ. ಜೊತೆಗೆ ತನ್ನ ಜೊತೆ 5 ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಿರ್ತಾಳೆ. ಈಕೆ ಮೈಸೂರು ರೆಸಾರ್ಟ್ನಲ್ಲಿ ಇರ್ಬೋದು, ಮತ್ತು ಸಕಲೇಶ್ಪುರ, ಹೀಗೆ ಸಾಕಷ್ಟು ಕಡೆ ಸುತ್ತಾಡಿಕೊಂಡು ಕೊನೆಯದಾಗಿ ಸಕಲೇಶ್ಪುರದಲ್ಲಿ ಈಕೆಯನ್ನು ಅರೆಸ್ಟ್ ಮಾಡ್ತಾರೆ. ಅಂದರೆ ಏನು ತನ್ನ ಪ್ರಿಯಕರನ್ನ ಏನು ಸೇವ್ ಮಾಡೋದಕ್ಕೋಸ್ಕರ ತನ್ನ ಮಗುವನ್ನೇ ಕೊಲೆ ಮಾಡಿ ಈಕೆ ನರ ಹಂತಕಿ ಬೇರೆ ಬೇರೆ ಕಡೆ ಸುತ್ತಾಡಿಕೊಂಡು ಕಡೆಗೆ ಈ ಒಂದು ಸುದ್ದಿ ಏನಿದೆ ಮಾಧ್ಯಮದಲ್ಲೆಲ್ಲ ಹರಿದಾಡೋದಕ್ಕೆ ಜಾಸ್ತಿ ಆಗ್ತದೆ. ಮಾಧ್ಯಮದಲ್ಲಿ ಹೆಚ್ಚಾಗ್ತಾ ಇದ್ದಂತೆ ಒತ್ತಡ ಕೂಡ ಅವರ ಪೊಲೀಸರು ಕೂಡ ಹೆಚ್ಚಾಗುತ್ತೆ. ನಂತರ ಎಲ್ಲೋ ಒಂದು ಕಡೆ ಆಕೆನ ನಿನ್ನೆ ಹೋಗಿ ಪೊಲೀಸರು ಕೂಡ ಪ್ರಿಯಾಂಕಳನ್ನು ಅರೆಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅರೆಸ್ಟ್ ಮಾಡಿ ಇಬ್ಬರನ್ನು ಕೂಡ ಪ್ರಿಯಾಂಕಾ ಮತ್ತು ಮೋಹನನ್ನು ಇಬ್ಬರು ಕೂಡ ಈಗ ಅವರನ್ನು ಏನು ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈಕೆ ಕೂಡ ಒಂದು ತಾಯಿ ಕುಲಕ್ಕೆ ಕಪ್ಪು
ಕಣ್ಣುಮುಚ್ಚಕ್ಕೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಬ್ಬ ಪ್ರಿಯಕರಿಗೋಸ್ಕರ ತನ್ನ ಮಗುವನ್ನೇ ಕೊಲೆ ಮಾಡಿ ಎಲ್ಲೋ ಒಂದು ಕಡೆ ಜಾಲಿಯಾಗಿ 3 ತಿಂಗಳು ಸುತ್ತಾಡ್ಕೊಂಡಿದ್ಲು ಅಂತಕ್ಕಂಥ ಒಂದು ಮಾಹಿತಿ ಕೇಳಿದ್ರೆ ಎಲ್ಲೋ ಒಂದು ಕಡೆ ಇಂಥ ತಾಯಿ ಯಾವ ಮಗುವಿಗೂ ಬೇಡ ಅಂತಕ್ಕಂಥ. ಯಾಕಂತಂದರೆ ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರ್ತಾರೆ, ಕೆಟ್ಟ ತಾಯಿ ಇಲ್ಲ ಅಂತಕ್ಕಂಥ ಮಾತಿದೆ. ಆದರೆ ಇಂಥವ್ರನ್ನ ನೋಡ್ತಾ ಹೋಗಿದ್ರೆ ಈ ರೀತಿಯಾಗಿ ಒಂದು ಹೆಣ್ಣು ಕುಲದಲ್ಲಿ ಈ ಥರ ಒಂದು ಮಹಿಳೆ ಹೆಣ್ಣಾಗಿ ಹುಟ್ಬಿಟ್ಲ ಅಂತಕ್ಕಂಥ ಸಹ ಮಾತು ಕೂಡ ಕೇಳಿಬರ್ತದೆ. ಜೊತೆಗೆ ಈಗಾಗಲೇ ಬೆಂಗಳೂರಿನ ಅಂದರೆ ಕಾಡುಗೋಡಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿಕೊಂಡು ಸದ್ಯ ಇಬ್ಬರನ್ನು ಸಹ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಡಪ್ ಜೊತೆ ದರ್ಶನ್, ನೆಲವಾಗ್ಲು, ಜನತಾ ಟಿವಿ.